ನಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ. ಟೈಮ್ ನೋಡ್ರಿ ಇವಾಗ 3-5 ನಿಮಿಷ ಕಡಿಮೆ ಐತ್ರಿ. ಬೆಳಿಗ್ಗೆ 11 ಗಂಟೆಗೆ ನಾವು ಹೋಗಿವ್ರಿ ನಾವು ದವಾಖಾನಿಗೆ. ಇಷ್ಟೊತ್ತು ಕುತ್ಕೊಂಡು ಪಾಳೆ ಬಂದಮೇಲೆ ತೋರಿಸ್ಕೊಂಡು ಬಂದೆ ನೋಡ್ರಿಪ್ಪ ಈಗ ಮನೆಗೆ. ಊಟ ಮಾಡ್ರಿ. ಈಗ ಊಟ ಮಾಡಿ ಒಂದಿಷ್ಟು ಗುಳಿಗೆ ಕೊಟ್ಟಾರ್ರಿ ಇಲ್ಲಿ. ಗುಳಿಗೆ ಆಮೇಲೆ ಇದನ್ನು ಔಷಧ ಬಾಟ್ಲಿ ಎಲ್ಲ ಕೊಟ್ಟಾರ. ಹಿರಮ್ಮರಿಗೆ ಚಾಕ್ಲೇಟ್ ತೊಗೊಂಬಂದಿದ್ದೆ, ಅವ್ರಿಗೆ ಚಾಕ್ಲೇಟ್ ಕೊಟ್ಟೀನಿ. ತಮ್ಮನಾಗ ಸಾನಿ ಆಗಿತ್ತೀನಿ ರೀ ಇಲ್ಲಿ. ಇದು ಶನಿಗೆ ಬರೋದು ಬಿಡ. ಶನಿ ಮಸ್ತಲ್ರಿ. ಒಲ್ವೆಟ್ ಟೈಪ್ ಐತಿದೆ. ಆದ್ರೆ ಒಜ್ಜೆ ಹಂಗಿಲ್ಲ ಹಾಕೊಂಡಾಗ. ಥಂಡಿ ಅಂತೂ ಒಟ್ಟ ಹಂಗಿಲ್ಲ ಇದ್ರೊಳಗೆ. ಥಂಡಿ ಮಾತ್ರ ಒಟ್ಟ ಹಂಗಿಲ್ಲ, ಭಾಳ ಅಂದ್ರೆ ಭಾಳ ಬೆಚ್ಚಗಿದೆ. ನಮ್ಮ ಮನೆಯವರು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಪ್ರೀತಿಲಿಂತ್ರ ತರಿಸಿ. ಆದ್ರೆ ಅದೇ ಹೆಂಗೆ ಹಾಕತ್ತಿತ್ತಪ್ಪ ಅಂತಂದು ಹೇಳಿದ್ರೆ ಫುಲ್ ಲೂಸ್ ರೀ. ಅದು ಡಬಲ್ ಎಕ್ಸೆಲ್ ತರಿಸ್ಬಿಟ್ಟಾರ್ರಿ ಅವರು. ಅದು ನನಗೆ ಬ್ಯಾಡ್ರಪ್ಪ ಚಲೋ ಹಂಗಿಲ್ಲ, ಇಷ್ಟ ಆಗ್ಲ ಹಾಕತ್ತದ ಅನ್ನೋದ್ರಾಗಂದ್ರೆ ಅವತ್ತು ಮತ್ತೊಂದು ಮತ್ತೆ ಬೇರೆ ಆರ್ಡ್ರ್ ಮಾಡಿದ್ರಿ. ಇದನ್ನ ತರಿಸಿ ನೋಡ್ರಿ. ಇದು ಎಲ್ ಸೈಜ್ ಐತ್ರಿ. ಇದು ಮಸ್ತ್ ಐತಿ, ಫಿಟ್ಟಿಂಗ್ ಕುಂತೈತಿ. ಕರೆಕ್ಟ್ ಆಯ್ತದಿಲ್ರಿ ಅದು. ಸಾಲಿಡ್ ಆಗಿತ್ತು ನನಗೆ. ನನಗೆ ಮಾತ್ರ ಶೈನಿಂಗ್ ಆಯ್ತಲ್ಲ, ನನಗೆ ಇದಷ್ಟು ಹಾಕೋದು. ಸ್ವಲ್ಪ ಸೊಪ್ಪಿನ ಪುಡಿ ಹಾಕಿ ಹಿಂಗೆ ತೊಳೆದ್ಬಿಟ್ಟು ಅಂದ್ರೆ ಎಲ್ಲ ಇದಕ್ಕೆ ಬ್ರಷ್ ಗಿಶ್ ಏನು ಹಾಕ್ಬಾರ್ದು. ಸ್ವಲ್ಪ ಸೊಪ್ಪಿನ ಪುಡಿ ಒಂದೇನ ಇಟ್ಟು ಎದ್ದು ಹಾಕ್ಬಿಟ್ಟು ಅಂದ್ರೆ ಎಲ್ಲ ಹೋಗ್ತದೆ ನೋಡಿ. ಹಂಗೈತ್ರಿ ಇದು. ಒಗ್ಯಾಕನ ಹಗರ, ಹಾಕೊಳಕ್ಕೆ ಹಗರ, ಆಮೇಲೆ ಥಂಡಿನ ಆಗಲ್ಲ. ಶೈನಿಂಗ್ ಸೂಪರ್ ಐತಿ, ಕಲರು ಮಸ್ತ್ ಐತೆ. ಚಾಕ್ಲೇಟ್ ಕಲರ್ ಚಲೋ ಚಲೋ ಕರೆಕ್ಟ್ ಐತೆ. ಹಿಂದೆಲ್ಲ ಫಿಟ್ಟಿಂಗ್ ಮಾತ್ರ ಎಕ್ದಮ್ ಕರೆಕ್ಟ್ ಐತೆ ನನಗೆ. ಅದು ಎಲ್ಲಿ ಸೈಜ್ ನನಗೆ ಕರೆಕ್ಟ್ ಆಕವು. ಶಟ್ರ್ ಗಿಟ್ರ್ ತಗೊಂಬಂದ್ರೆ ನೀರೇನು ದೊಡ್ಡಕ್ಕಿದಿ? ನೀರೇನು ದೊಡ್ಡಕ್ಕಿದಿ? ಅದು ಐತಿ ಡಬಲ್ ಎಕ್ಸೆಲ್. ನಿಮಗೂ ಭಾಳ ಲೂಸ್ ಆಗೈತ್ರಿ ಅದು. ಅವತ್ತು ಹಾಕೊಂಡಿದ್ರಲ್ಲ ನೀವು, ಎಕ್ಸೆಲ್ ಅಷ್ಟ ತರಿಸ್ಬೇಕಾಗಿತ್ತು. ಅದು ಹೊಸ ತಡಿ ನನಗೆ ಫಿಟ್ಟಿಂಗ್ ಮಾಡಿ ಕೊಡ್ತಾರ. ಇಲ್ಲೇನು ನಮ್ಮ ಹೆಸರನ್ನ ಕೇಳೋಣ, ಈಕೇನು ಮಾಡಿಕೊಡ್ತಂದ್ರೆ ಚಲೋ ಆಕೈತೆ. ಇಲ್ಲಾಂದ್ರೆ ಹುಬ್ಳ್ಯಾಗಂತೂ ಮಾಡಿ ಕೊಡ್ತಾರೆ. ಅಲ್ಲ ಬಂತ ಭಾರಿ ಐತಿದೆ. ಅರ್ವಿನೂ ಭಾರಿ ಐತಿ. ಇದು ನನಗೆ ಇದು ಶೈನಿಗೆ ಬೆಸ್ಟ್ ಆಕೈತಿ ನನಗೆ. ಇದ್ರದೆ ಹಿಂಗೆ ನೋಡಿದ್ರೆ ವೈಟ್ ಕಾಣ್ತೈತಿ, ಇಲ್ಲಿ ಮುಂದೆ ಬಂದ್ರೆ ಚಗಡ್ ಕಾಣ್ತೈತಿ. ಶೈನಿಂಗ್ ಇದೆ. ತರಿಸಿ ತಂಡಿನ ಹೋಗ್ಬಿಡ್ತಲ್ಲ ಈಗ. ಇರ್ಬೇಕು ಒಂದು ಮನ್ಯಾಗ. ಆದರೂ ಏನರ ಆಗಲಿ, ಅಕಸ್ಮಾತ್ ನಾವೇನಾರ ಶಿಮ್ಲಾಗೆಲ್ಲ ಹೋದ್ವಿ ಆವಾಗ ವಿಚಾಕೈತಿ. ಇದು ಶೈನಿಂಗ್ ಆಗತ್ತೆ ನೋಡ್ರಿ. ಬಿಸ್ಲಿಗಂತೂ ಫುಲ್ ನೋಡಿ ಮುಚ್ಚು ಮನೆ ಮಿಂಚಂಗೆ ಪೂರ ಇದೆ. ಪೂರ ಮಿಸ್ತೈತಿ ಈಗ. ಎಷ್ಟು ಇದಕ್ಕೆ 492. 500 ರೂಪಾಯಿ ನೋಡಿ ಫಿಗರ್ 500 ರೂಪಾಯಿ. ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ದಲ್ಲ. ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ರಂತ ನೋಡ್ರಪ್ಪ. 500 ರೂಪಾಯಿ ಅಂತ್ರಿ ಇದು. 500 ರೂಪಾಯಿ ಹೋದ್ರೆ ಅಡ್ಡಿ ಇಲ್ಲ, ಭಾಳ ಮಸ್ತ್ ಆಕತಿ. ಚಲೋ ಐತಿ. ಹಂಗಿದ್ರೆ ಡೈಲಿನೂ ಹಾಕ್ಬೋದು. ಫ್ಯಾನ್ಸಿ ಟೈಪ್ ಇದೆ. ಡೈಲಿ ಹಾಕೊಂಡು ಜಳ ಆಕತಿ. ಈಗ ಜಳ ಅಲ್ಲ, ಜಳ ಆಕತಿ. ಡೈಲಿ ಹಾಕ್ಬಾರ್ದು. ಎಲ್ಲಾರು ಹೊರಗೆ ಹೊಂಟಿವಿ ಅಂತಂದು ಹೇಳಿದ್ರೆ ಟೂರ್ ಗೀರ್ಗೆ ಹಾಕೋಬೋದು. ಥಂಡಿಗೆಲ್ಲ ಹಾಕೋಬೋದು. ಸೂಪರ್, ಅಡ್ಡಿ ಇಲ್ಲ, ಚಲೋ ಐತಿ. ಆಮ್ಯಾಗಿಂತ ಐಟಮ್ ಸಿಗ್ಬೇಕಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ ಒಳಗೆ, ಅಮೆಝಾನ್ ಒಳಗೆ ಅಲ್ಲೇ ಸಿಗ್ತಾವೆ. ಆಫೀಸನ್ ಒಳಗಂತೂ ಇಂಥವು ಟ್ರೈನ್ ಮಾಡಕ್ಕೆ ಹೋಗ್ಬಾರ್ದು. ಹೌದು. ಇವಾಗ ನೋಡ್ರಿಪ್ಪ, ನಾವು ಸಾಯಂಕಾಲ ಹುಡುಗರು ಬಂದಿರೋ ಸ್ಕೂಲಿಂದ ಬಂದಾದ್ಮೇಲೆ ಹೋಮ್ವರ್ಕ್ ಇತ್ತು, ಹೋಮ್ವರ್ಕ್ ಮಾಡ್ಕೊಂಡ್ರೆ ಈಗ ದೇವ್ರ ಮುಂದೆ ಚಿರಾಕ್ ಅದನ್ನೆಲ್ಲ ಹಚ್ಚಿ ನಾವು ಈಗ ಎಲ್ಲಿ ಹೊಂಟಿವಿ ಅಂತ ಹೇಳಿದ್ರೆ ತಳಗಿ ಮನೆಗೆ ಹೊಂಟಿವಿ ರೀ. ಯಾಕಂದ್ರೆ ಈಗ ಒಂದು 3-4 ದಿನ ಆತು ಹೋಗೇ ಇಟ್ರಿ ನಾವು ಅಲ್ಲಿ ತಳಗಿ ಮನೆಗೆ. ಅದಕ್ಕೆ ಹೋಗಿ ಬಂದ್ರೆ ಆತ ಅಂತೇಳಿ ಹೊಂಟಿವಿ ನೋಡ್ರಿ ನಾವೆಲ್ಲರೂ. ತಮ್ಮನ ಹೇಳ, ಚಾವಿ ಹಾಕ. ದೀದಿ ತೊಳಗಲ್ಲ? ಚಾವಿ ಹಾಕಿ ನಾ ಬ್ಯಾಗ್ ತಗೊತೇನೆ. ಅಮ್ಮ ಅಂಗಡಿ ಹಚ್ಚಿರ ಅಮ್ಮ ಹಸೆ ಮೀನ ತೊಗೊಂಬಂದಿಲ್ರಿ ಇನ್ನ. ಬುಧವಾರ ತೊಗೊಂಬರ್ತೀರಲ್ರಿ? ನಾಳೆ ತೊಗೊಂಬರ್ತೀರ? ಒಣ ಮೀನು ಅಷ್ಟ ಹಚ್ಚಾರಿಪ್ಪ ಅವರು. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನಾನು. ನಮ್ದು ಇಲ್ಲಿ ನೋಡ್ರಿ ಮಾಡ್ಬೇಕ್ರಿ. ಟೈಮ್ ನೋಡ್ರಿ ಇವಾಗಿನ 9 ಗಂಟೆ ಆಗಿಲ್ಲ. ಆಗಲೇ ಬಿಸಿಲು ಎಷ್ಟು ಐತೆ ನೋಡ್ರಿ. ಆ ಕಡೆ ಮಳೆಗೆ ಮೇಲೆ ಎಷ್ಟು ಥಂಡಿ ಇತ್ತಲ್ರಿ ಈ ವರ್ಷ. ಅಷ್ಟು ಬಿಸಿಲು ಆಗ್ತತಂತ್ರಿ ಹೆಚ್ಚಿಗೆ. ಈ ವರ್ಷ ಬಿಸಿಲು ನೋಡ್ರಿ. ಯಾಕಂದ್ರೆ ಥಂಡಿ ಅಂತ ಈ ವರ್ಷ ಸಿಕ್ಕಾಪಟ್ಟೆ ಐತ್ರಿ. ಆಮೇಲೆ ಒಂದೆಲ್ಲ ಚಹಾ ಬಿಸ್ಕಿಟ್ ರೆಡಿಯಾಗಿ ಐತ್ರಿ. ತಮ್ಮನ್ನ ಮುಖ ತೊಗೊಳಕ್ಕೆ ಹೇಳ್ರಿ, ಅವಾಗ ಚಹಾ ಬಿಸ್ಕಿಟ್ ಕೊಡ್ತೀನಿ. ಆಮೇಲೆ ನೋಡ್ರಿ ನಮ್ಮದು ರೂಟೀನ್ ಬೆಳಿಗ್ಗೆದ್ದು ಕಸ ಎಲ್ಲ ಹೊಡೆದು ಅಂಗಳದ ಬಾಕ್ಲೆ ತೊಳೆದು ಗಿಡಕ್ಕೆಲ್ಲ ನೀರು ಹಾಕಿದ್ಮೇಲೆ ನೆಕ್ಸ್ಟ್ ಮಾಡೋ ಕೆಲಸನ ಈ ಕಾಯಿಗೆ ನೀರು ಹಾಕಿ ಆಮೇಲೆ ಅನ್ನ ಹಾಕ್ತೀನಿ ರೀ. ಈ ಅನ್ನ ನೋಡಿದ ತಕ್ಷಣ
ಕೆಲವೊಬ್ರು ಕಮೆಂಟ್ ಮಾಡಿ ಗೊತ್ತಿರಂಗಿಲ್ಲ ಅವರಿಗೆ ಅನ್ನನ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಿರ್ತೀರಿ. ಇಲ್ಲ ರೀ, ಅನ್ನ ವೇಸ್ಟ್ ಮಾಡೋಂಗಿಲ್ಲ ನಾವು. ಈ ಅನ್ನನ ಎಷ್ಟು ಜಾಸ್ತಿ ಹಾಕ್ತೀವಲ್ಲ ರೀ, ಯಾಕಂದ್ರೆ ಇಲ್ಲಿ ಗಿಡದಾಗ ಕಾಗಿಗಳು ಭಾಳ ಅದಾವೆ ರೀ. ಸ್ವಲ್ಪ ಹಾಕಿದ್ವಿ ಅಂತಂದು ಹೇಳಿದ್ರೆ ಒಂದು 4 ಕಾಯಿ ಬಂದು ತಿಂದೋಗ್ಬಿಟ್ರೆ ಮುಗ್ದೋಗ್ಬಿಡ್ತೈತೆ ರೀ. ಅದಕ್ಕೆ ನಾನು ಬೆಳಗ್ಗೆ ಇಷ್ಟಕ್ಕೊಂದು ಹಾಕಿದ್ವಿ ಅಂತ ಹೇಳಿದ್ರೆ ಸಂಜೆ ಮಟನು ಕಾಗಿಗಳು ಬಂದು ತಿಂದು ಖಾಲಿ ಮಾಡಿಬಿಡ್ತಾವೆ ರೀ. ಸೊ ಹಂಗಾಗಿ ಸ್ವಲ್ಪ ಹೆಚ್ಚಿಗೆನ ಹಾಕಿಬಿಡ್ತೀನಿ ರೀ ನಾನು. ಬಂದು ತಿಂದು ಹೋಗೋರು. ಕಾಯಿಗೆ ಅಷ್ಟೇ ಬರೋಂಗಿಲ್ಲ ರೀ, ಗುಬ್ಬಿ ಅವೆಲ್ಲ ಬರ್ತಾವೆ ರೀ. ಸಣ್ಣ ಸಣ್ಣ ಇವು ರೀ, ಇಟೀಟ ಗುಬ್ಬಿ ಕಲರ್ ಇರ್ತಾವಲ್ಲ ಅವೆಲ್ಲ ಬರ್ತಾವೆ ನೋಡ್ರಿಪ್ಪ. ನಾವು ಮಧ್ಯಾಹ್ನ ಏನಾದರೂ ಒಳಗಡೆ ಇದ್ದಿಪ್ಪ ಅಂತಂದು ಹೇಳಿದ್ರೆ ಎಲ್ಲ ಬಂದು ತಿಂದೋಕ್ಕೋ. ಹಂಗಾಗಿ ಅವು ಸ್ವಲ್ಪ ಹೆಚ್ಚಿಗೆನ ಹಾಕ್ತೀನಿ ರೀ ನಾನು. ಆಮೇಲೆ ಕುಡಿಯನ್ರಿ ಈಗ ಚಾನ. ಬರೀ ಎಲ್ಲರೂ ಚಹಾ ಕುಡಿಯೋಣಂತ. ಚಹಾ ಕುಡಿದು ತಮ್ಮನಾಗ ಸ್ಕೂಲಿಗೆ ರೆಡಿ ಮಾಡ್ತೀನಿ ರೀ. ಇಟ್ಕೊಂಡೆ ಡಬ್ಬಿನ ನೀರಿನ ಬಾಟ್ಲಿ ಇದ್ರಾಗ ಇಟ್ಟೆ ನೋಡಿ ನಿನ್ನ ಬ್ಯಾಗ್ನಾಗ ತುಂಬಿ. ಅದನ್ನ ದೊಡ್ಡ ಬಾಟ್ಲಿನ ಮಮ್ಮಿ ಅದು ಬ್ಯಾಗ್ ಬಿಡು ಮಮ್ಮಿ, ಯಾಕೆ ಅದು ನನಗೆ ಸರಿ ಆಗ್ಬಾರ್ದು. ನೀನು ಸಣ್ಣ ತುಂಬ ದೊಡ್ಡ ತುಂಬಂತಿ, ದೊಡ್ಡ ತುಂಬ ಸಣ್ಣ ತುಂಬಂತೀವ ನೀನು. ಇವತ್ತೊಂದಿನ ಒಂದು ತುಂಬಿನ ತಗ, ನಾಳೆ ಸಣ್ಣ ಬಾಟ್ಲಿ ತೊಗೊಂಡು ಹೋಗಂತೆ. ಇದು ನೋಡಿಲ್ಲ ಹರಿದಾಗ್ಬಿಟ್ಟೈತಿ ಊಟದ ಬ್ಯಾಗ. ಅದಕ್ಕಿಂತ ತೊಗೋಬಾರ್ದು, ಸುಮ್ಮನೆ ವೈರನ್ನು ತಗೋಬಿಟ್ನಂದ್ರೆ ಅವು ಚಿಂತಿರಂಗಿಲ್ಲ, ಅವು ಒಟ್ಟು ಹರಿಯಂಗಿಲ್ಲ, ಏನಿಲ್ಲ ಅವು. ಇಲ್ಲಿ ನೋಡು ನಂಗೆ ಹರಿದೈತಿ. ಇಲ್ಲಿ ಬಿಡು, ಇದನ್ನ ಹಚ್ಗೆ ಇಲ್ಲಿ ಪೆರನಲ್ಲಿ ಕಟ್ ಮಾಡಿಟ್ಟೆ ನೋಡಿ. ಇದು ಆಗಕ್ಕೆ ಬಂದೈತೆ, ಎಷ್ಟು ಕಟ್ ಮಾಡಿಟ್ಟೀನಿ. ಇದು ತಗೋ, ಇದ್ರೊಳಗೆ ಇರ್ತೈತಿ, ಹಚ್ಕೊಂಡು ಹೋಗು. ನಿನ್ನ ಕಲರ್ ವೈಟ್ ಇತ್ತೆ, ಇಲ್ಲಿ ಗೊತ್ತಾಕತ್ ನೋಡಿ. ಇಲ್ಲಿ ನೀನು ಬ್ಲೌಸ್ ಹಾಕಿದ್ರೆ ಇಲ್ಲಿ ಕಲ್ಲಿನ ಐತಿ ನನಗೆ. ಆ್ಯಕ್ಚುಲಿ ನಿನ್ನ ಕಲರ್ ಇದಕ್ಕಿಂತ ಭಾರಿ ಹೊಟ್ಟಿದ್ದೀನಿ ನೀನು. ಹಂಗಾಗತ್ತೆ ಕಲರ್ ನಿಂದ. ಈ ಸಿಟಿಗೆ ಹೋಗಿಲ್ಲ, ಈ ಸಿಟಿಗೆ ನಾವತ್ತಿದ್ದಂಗೆ. ಸಿಟಿಗೆ ಆಮೇಲೆ ಇಲ್ಲಿದ ಗಾಳಿ ಹೆಂಗೆ ಗೊತ್ತೇನ್ರಿ, ಇದು ಹೊಲ ಪೂರ ಇದ್ರದ್ದು ಗಾಳಿ ಹೆಂಗಂತ ಹೇಳಿದ್ರೆ ಪೂರ ಹೊಲದಾಗಿಂದ ಗಾಳಿ ಇದ್ದಂಗೆ ರೀ ಇದು. ಆ ಗಾಳಿಗೆಲ್ಲ ಕರ್ರಗ ಆಗ್ಬಿಟ್ಟಿವಿ ನಾವು. ಊರನ್ ಗಾಳಿ ಅಲ್ಲಿದೆ, ಹೊಲದಾಗಿನ ಗಾಳಿ ಇದೆ. ಭಾರಿ ಹೊಟ್ಟಿದ್ದೀನಿ ನೀನು. ಸಾನಿಯಾ ತಮ್ಮನ್ನ ಅಂತೂ ಸ್ಕೂಲಿಗೆ ಹೋದ್ರೆ ಈಗ ಏನೈತಲ್ರಿ, ಖಾದರ ಊರಿಗೆ ಹೋಗ್ಬೇಕು ನಾವು. ಅಲ್ಲಿ ಜಾತ್ರೆ ಮಸ್ತ್ ಆಕೈತಂತೆ, ನೋಡ್ಬೇಕ್ರಿಪ್ಪ ಏನು ಆಕೈತೋ ಏನು. ತಮ್ಮನಂದು ಸಾನಿಯಾಂದು ಅಂತೂ ಸ್ಕೂಲ್ ಇರ್ತೈತಿ. ಈಗ ನಾವೇನು ವಿಚಾರ ಮಾಡಿವ್ರಿಪ್ಪ ಅಂತ ಹೇಳಿದ್ರೆ ಶನಿವಾರ ಹೋಗ್ಬೇಕು, ಐತಾರ ಇರ್ಬೇಕು, ಮತ್ತು ಅಲ್ಲಿಂದ ಸೋಮವಾರ ಬರ್ಬೇಕಂತೇಳಿ ವಿಚಾರ ಮಾಡ್ಯಾವ ನಾವು. ನೋಡೋಣ ಏನಾಕೈತಿ. ಇದ್ರ ದಿನ ಐತ್ರಿ ಶುಕ್ರವಾರ. ಅಂದ್ರೆ ನಾವು ತೇರಾದ ಹೋಗ್ಯವನ, ತೇರಿಗೆ ಹೋಗ್ಬೇಕಂತ ಹೇಳಿ ಮಾಡಾಕತ್ತೀವಿ. ಏನಾಕತ್ತೇನ ತೇರಿಗೆ ಹೋದ್ರೆ ಚಲೋ ಆಕೈತಿ. ನೋಡೋಣ ಏನಾಕತ್ತ. ತೇರಿಗೆ ಹೋದಿಲ್ಲ ಅಂತ ಹೇಳಿದ್ರೆ ಶನಿವಾರ ಹೋದಂದ್ರೆ ಏನೇ ತಾರೀಕು ಶನಿವಾರ? ಶನಿವಾರ 24 ಐತಾನೆ. ತೇರು ಯಾವಾಗ ಐತದ? 23 ಐತಾನೆ. 23 ಐತೆ ಜಾತ್ರೆ. 23 ಜಾತ್ರೆ. ನಾವು ಹೊಂಟಿದ್ದು 24ಕ್ಕೆ. 24 ಹೋಗಿ ಶನಿವಾರ ಹೋದಂದ್ರೆ ನಾವು ಶನಿವಾರ ಒಂದಿನ, ಐತವಾರ ಒಂದಿನ ಇರೋಣ, ಸೋಮವಾರ ದಿನ ಬರೋಣ ಅಂತ. ನಿಮಗೂ ಸರಿ ಆಕೈತಿ. ಆದರೆ ತೇರಿಗೆ ಹೋದ್ರೆ ಭಾಳ ಚಲೋ ಆಕೈತೆ. ಆದರೆ ಹೋಗಕ್ಕೆ ಬರೋಂಗಿಲ್ಲ, ಮಕ್ಕಳು ಶಾಲೆ ಐತಲ್ಲ. ಇರಲಿ ಬೇಡ, ಶನಿವಾರ ದಿನ ಹೋದ್ರೆ ಹಾಪಡಿ ಮ್ಯಾಗ ಬರ್ತಾರ ಅವ್ರೆ. ಊರಿಗೆ ಹೋಗ್ಬೋದು, ಐತಾರ ಒಂದಿನ ಇದ್ದೆ ಮತ್ತು ಸೋಮವಾರ ಬರ್ಬೋದು. ತೇರ್ ನೋಡ್ಲಿಲ್ಲ ಅಂದ್ರೆ ಜಾತ್ರೆ ಅಂತ ಚಲೋ ಆಕತ್ತಂತ ಅಲ್ಲಿ. ಜಾತ್ರೆ ಅದೆಲ್ಲ ಇರ್ತದ, ಅಂಗಡಿ ಕೊಂಡು ಎಲ್ಲ ಇರ್ತಾವಂತ. ತೇರ್ ಹೋಗಿಲ್ಲ ಅಂದ್ರೆ ದೇವಸ್ಥಾನಕಾರ ಹೋಗಿ ಹಣಕಾಯಿ ಮಾಡಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬರೋಣ ಅಂತ. ಹಂಗೆ ಮಾಡೋಣ. ಆಯ್ತು. ಈಗ ಪಟ ನಾವು ಬೆಳಗ್ಗಂತೂ ನಾಷ್ಟ ಮಾಡ್ಕೊತ ಕುಂದ್ರಂಗಿಲ್ಲ ರೀ ನಾವು. ನಾಷ್ಟ ಯಾವಾಗಾರು ಅಷ್ಟ ಮಾಡ್ತೀವಿ, ಏನರ ಸ್ಪೆಷಲ್ ಇರಬೇಕು ಅವಾಗ ಅಷ್ಟ ಮಾಡ್ತೀವಿ. ಇಲ್ರಿಪ್ಪ ಅಂದ್ರೆ ಡೆಲ್ಲಿಂದ ಊಟನ ಆಕೈತಿ. ಈಗ ನೀವು ಪಟ್ ಅಡುಗೆ ಮಾಡ್ಕೊ. ಇವತ್ತು ನಾವು ಸಿಂಗರ್ ಆಗೋಣಂತೆ. ಇವತ್ತೊಂದು ಹಾಡು ಹಾಡೋದು ಇವತ್ತು ನಾವು. ಹಲೋ ಮೈಕ್ ಟೆಸ್ಟ್, ಮೈಕ್ ಚೆಕ್. ಹಲೋ ಮೈಕ್ ಚೆಕ್. ಹಲೋ ಕರೆಕ್ಟ್ ಆಯ್ತು. ಸ್ಟಾರ್ಟ್. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಇಂದೇ ತಕೋ ನಾನಿನ್ನಲೇ ಬೆರೆವಂತ ಮನಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
ಒಂದಾಗಿರಿ ಎಂದಿದೆ. ಸಂಗಾತಿ ನಾ ನಿನ್ನ ಜೊತೆಯಾಗುವೆ, ಎಂದೆಂದಿಗೂ ನಿನ್ನ ಉಸಿರಾಗುವೆ. ನೀನಿಲ್ಲದೆ ಇರಲಾರೆನು, ನಿನ್ನಿಂದ ನಾ ದೂರಾಗೆನು. ನಗುವ ನಲಿವ ಜಗವ ಮರೆತು ಮೆರೆವ, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ.